ಆರ್ಸಿಬಿ ವರ್ಸಸ್ ಕೆಕೆಆರ್ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ಮೂಲಕ 18ನೇ ಸೀಸನ್ ಐಪಿಎಲ್ ಅದ್ಧೂರಿಯಾಗಿ ಆರಂಭವಾಗಿದೆ. ಒಟ್ಟು 10 ತಂಡಗಳು ಲೀಗ್ನಲ್ಲಿದ್ದು 13 ಕ್ರೀಡಾಂಗಣಗಳಲ್ಲಿ 74 ಪಂದ್ಯ ನಡೆಯಲಿವೆ. ಮೇ 25ರಂದು ಫೈನಲ್ ಫೈಟ್ ನಡೆಯಲಿದೆ. ಇದೀಗ 2025ರ ಐಪಿಎಲ್ನ ಮೊದಲ ಸೂಪರ್ ಸಂಡೇಯಲ್ಲಿ 2 ಪಂದ್ಯಗಳು ನಡೀತಾ ಇವೆ. ಅದರಲ್ಲೂ ತಲಾ 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿರುವಂಥ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ಇತಿಹಾಸದಲ್ಲೇ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ಸ್ ಅಂದರೆ ಅದು ಒಂದು ಮುಂಬೈ ಇಂಡಿಯನ್ಸ್, ಮತ್ತೊಂದು ಚೆನ್ನೈ ಸೂಪರ್ ಕಿಂಗ್ಸ್. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ 5 ಬಾರಿ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ ಆಗಿದೆ. ಹಾಗೆ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ 5 ಸಲ ಟ್ರೋಫಿ ಎತ್ತಿ ಹಿಡಿದಿರುವಂಥ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಐಪಿಎಲ್ನ ಬಲಿಷ್ಠ ತಂಡ. ಇದೀಗ 18ನೇ ಸೀಸನ್ನಲ್ಲಿ ಮತ್ತೊಮ್ಮೆ ಜಿದ್ದಾಜಿದ್ದಿನ ಪೈಪೋಟಿಗೆ ರೆಡಿಯಾಗಿದ್ದಾರೆ. ಈ ಪಂದ್ಯಕ್ಕೂ ಮುನ್ನ ಮುಂಬೈ ಇಂಡಿಯನ್ಸ್ನಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ನಡೆದಿವೆ. 2024ರ ಸೀಸನ್ನಲ್ಲಿ ರೋಹಿತ್ ಶರ್ಮಾರನ್ನ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯಿಂದ ಇಳಿಸಿ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ ಪಟ್ಟ ನೀಡಲಾಗಿತ್ತು. ಸೊ ಈ ಸಲ ಕೂಡ ಅವರೇ ಟೀಮನ್ನು ಲೀಡ್ ಮಾಡ್ತಾರೆ. ಬಟ್ ಮೊದಲನೇ ಪಂದ್ಯದಿಂದ ಅವರಿಗೆ ನಿಷೇಧ ಹೇರುವಂಥ ಸಾಧ್ಯತೆ ಇತ್ತು. ಆದರೆ ಈ ರೂಲ್ಸ್ಗೆ BCCI ಸ್ವಲ್ಪ ರಿಲೀಫನ್ನು ತಂದಿದೆ. ಹೀಗಾಗಿ ಅವರಿಗೆ ಕೇವಲ ದಂಡವನ್ನು ಮಾತ್ರ ವಿಧಿಸೋದಾಗಿ ಹೇಳಿದೆ. ಹೀಗಾಗಿ ಮೊದಲ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಇವತ್ತು ಕಣಕ್ಕಿಳಿಯುವಂಥ ನಿರೀಕ್ಷೆ ಇದೆ. ಅಲ್ಲದೆ ಇಂಜುರಿಯಿಂದ ಬಳಲ್ತಾ ಇರುವಂಥ ಜಸ್ಪ್ರೀತ್ ಬುಮ್ರಾ ಇನ್ನೂ ಕೂಡ ಫಿಟ್ ಆಗಿಲ್ಲ. ಹೀಗಾಗಿ ಬುಮ್ರಾ ಈ ಮೊದಲ ಪಂದ್ಯವನ್ನು ಮಿಸ್ ಮಾಡಿಕೊಳ್ತಿದ್ದಾರೆ. ಇನ್ನು 2013ರಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಆಗಿದ್ದಂಥ ಮುಂಬೈ ಟೀಮ್ ಆನಂತರ 2015, 2017, 2019, 2020ರಲ್ಲಿ ಟ್ರೋಫಿಗೆ ಮುತ್ತಿಕ್ಕಿತ್ತು. ಬಟ್ ವಿಪರ್ಯಾಸ ಅಂದರೆ ಕಳೆದ 12 ವರ್ಷಗಳಿಂದ ಮುಂಬೈ ತಂಡ ಬೇಡದ ದಾಖಲೆಯನ್ನು ಬರಿತಾ ಇದೆ. 2012ರ ಬಳಿಕ ಮುಂಬೈ ಇಂಡಿಯನ್ಸ್ ತಂಡ ತಾನು ಆಡಿರುವಂಥ ಪ್ರತಿ ಆವೃತ್ತಿಯ ತನ್ನ ಮೊದಲ ಪಂದ್ಯದಲ್ಲಿ ಗೆದ್ದೇ ಇಲ್ಲ. ಕಳೆದ ವರ್ಷವಂತೂ 14 ಪಂದ್ಯಗಳ ಪೈಕಿ ಗೆದ್ದುದು 4 ಮ್ಯಾಚ್ಗಳನ್ನು. ರೋಹಿತ್ ಜೊತೆ ರಿಯಾನ್ ಓಪನಿಂಗ್ ಬ್ಯಾಟರ್. ಚೆನ್ನೈ ವಿರುದ್ಧದ ಪಂದ್ಯಕ್ಕೆ ಮುಂಬೈ ಪರ ಮಾಜಿ ನಾಯಕ ರೋಹಿತ್ ಶರ್ಮಾ ಜೊತೆಗೆ ರಿಯಾನ್ ರಿಕಲ್ಟನ್ ಓಪನರ್ ಆಗಿ ಬರುವಂಥ ಸಾಧ್ಯತೆ ಇದೆ. ಆನಂತರ 3ನೇ ಸ್ಥಾನದಲ್ಲಿ ತಿಲಕ್ ವರ್ಮಾ, 4ನೇ ಸ್ಲಾಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಬ್ಯಾಟ್ ಬೀಸ್ತಾರೆ. ಮಿಡಲ್ ಆರ್ಡರ್ನಲ್ಲಿ ವಿಲ್ ಜಾಕ್ಸ್ ಮ್ಯಾಚ್ ಫಿನಿಷರ್ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಹಾಗೆ ಮಿಚೆಲ್ ಸ್ಯಾಂಟ್ನರ್ ಕೂಡ ತಂಡದಲ್ಲಿದ್ದು ಅವರು ಕೂಡ ಬಾಟಮ್ ಆರ್ಡರ್ನಲ್ಲಿ ಬ್ಯಾಟಿಂಗನ್ನು ಮಾಡಬಲ್ಲವರು. ಟ್ರೆಂಟ್ ಬೋಲ್ಟ್, ದೀಪಕ್ ಚಹರ್ ಪವರ್ ಪ್ಲೇ ಬೌಲಿಂಗ್ಗೆ ಬಂದರೆ ಆನಂತರ ರೀಸ್ ಟಾಪ್ಲಿ ಅಥವಾ ಅರ್ಜುನ್ ತೆಂಡೂಲ್ಕರ್ಗೆ ಅವಕಾಶ ಇದೆ. ಮಿಚೆಲ್ ಸ್ಯಾಂಟ್ನರ್, ಮುಜೀಬ್ ಉರ್ ರೆಹಮಾನ್, ಕರಣ್ ಶರ್ಮಾ ಕೂಡ ಇದ್ದಾರೆ. ಆದರೆ ಮೊದಲ ಪಂದ್ಯದ ಬಳಿಕ ಪಾಂಡ್ಯ ಆಡ್ತಾರಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಆನಂತರದ ಪಂದ್ಯಗಳಲ್ಲಿ ಮತ್ತೆ ಕೂಡಿಕೊಳ್ತಾರೆ. ಇದು ಮುಂಬೈ ಕತೆ. ಆದರೆ ಚೆನ್ನೈ ಟೀಮ್ನಲ್ಲಿ ಧೋನಿಯೇ ಹೀರೋ. 2025ರ ಟೂರ್ನಿಯೇ ಧೋನಿ ಪಾಲಿಗೆ ಕೊನೆ ಐಪಿಎಲ್. ಕಳೆದ 3-4 ವರ್ಷಗಳಿಂದ ಐಪಿಎಲ್ ಅಂದರೆ ಧೋನಿ ಪಾಲಿಗೆ ಇದೇ ಕೊನೆ ಆವೃತ್ತಿ ಎಂದೇ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕಳೆದ ವರ್ಷವೇ ಲಾಸ್ಟ್ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಬಟ್ ಧೋನಿ ನಿವೃತ್ತಿಯನ್ನು ಘೋಷಣೆ ಮಾಡಲಿಲ್ಲ. ಹೀಗಾಗಿ ಈ ಬಾರಿ ಕೂಡ ಮೈದಾನಕ್ಕಿಳಿದು ಬ್ಯಾಟ್ ಬೀಸೋಕೆ ಈಗಾಗಲೇ ಭರ್ಜರಿ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ. ನೆಟ್ ಪ್ರಾಕ್ಟೀಸ್ ವೇಳೆ ಹೆಲಿಕಾಪ್ಟರ್ ಶಾಟ್ ಹೊಡೆದಿರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಇನ್ನು ಮಹೇಂದ್ರ ಸಿಂಗ್ ಧೋನಿ ಕಳೆದ 17 ಆವೃತ್ತಿಗಳನ್ನು ಆಡಿದ್ದು 18ನೇ ಆವೃತ್ತಿಯನ್ನು ಆಡೋಕೆ ರೆಡಿಯಾಗಿದ್ದಾರೆ. ಧೋನಿ ನಾಯಕತ್ವದಲ್ಲಿ CSK ತಂಡ 5 ಬಾರಿ ಅಂದರೆ 2010, 2011, 2018, 2021 ಹಾಗೆ 2023ರಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಈ ಮೂಲಕ ಧೋನಿ ಐಪಿಎಲ್ನಲ್ಲೂ ಯಶಸ್ವಿ ನಾಯಕ ಎನಿಸಿಕೊಂಡಿದ್ದಾರೆ. ಆದರೆ ಮ್ಯಾಚ್ ಫಿಕ್ಸಿಂಗ್ ಆರೋಪದಲ್ಲಿ CSK ಫ್ರಾಂಚೈಸಿ 2 ವರ್ಷ ನಿಷೇಧ ಶಿಕ್ಷೆ ಅನುಭವಿಸಿದ ಸಂದರ್ಭದಲ್ಲಿ ಧೋನಿ ಪುಣೆ ಸೂಪರ್ ಜೈಂಟ್ಸ್ ತಂಡದ ಪರ ಆಟವಾಡಿದ್ರು. ಚೆನ್ನೈ ತಂಡದ 3 ಮೇಲೆ ಎಲ್ಲರ ಕಣ್ಣು. ಇನ್ನು ಚೆನ್ನೈ ಟೀಮ್ ಕೂಡ ಬಲಿಷ್ಠವಾಗಿದ್ದು ಅದರಲ್ಲೂ 3 ಮೇಲೆ ಎಲ್ಲರ ಕಣ್ಣಿದೆ. ನ್ಯೂಜಿಲೆಂಡ್ನ ಸ್ಟಾರ್ ಬ್ಯಾಟರ್ ರಚಿನ್ ರವೀಂದ್ರ ಸದ್ಯ ಉತ್ತಮ ಫಾರ್ಮ್ನಲ್ಲಿದ್ದಾರೆ. 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದರು. ಇದರೊಂದಿಗೆ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನಿಸಿಕೊಂಡಿದ್ರು. ಹಾಗೆ ಚೆನ್ನೈನ ಮತ್ತೊಬ್ಬ ಆಲ್ರೌಂಡರ್ ರವೀಂದ್ರ ಜಡೇಜಾ 2025ರ ಚಾಂಪಿಯನ್ಸ್ ಟ್ರೋಫಿ ಗೆಲುವಿನ ಅಭಿಯಾನದಲ್ಲಿ ಜಡೇಜಾ ಅದ್ಭುತ ಪ್ರದರ್ಶನ ನೀಡಿದರು. 5 ಇನ್ನಿಂಗ್ಸ್ಗಳಲ್ಲಿ 36.60 ಸರಾಸರಿಯಲ್ಲಿ 5 ವಿಕೆಟ್ಗಳನ್ನು ಪಡ್ಕೊಂಡಿದ್ರು. ಈಗ IPL 2025ರಲ್ಲಿ ಜಡೇಜಾ ಅವರ ಪ್ರದರ್ಶನದ ಮೇಲೆ ಎಲ್ಲರ ಕಣ್ಣಿದೆ. ಮುಂಬೈನ ಬ್ಯಾಟಿಂಗ್ ಆಲ್ರೌಂಡರ್ ಶಿವಮ್ ದುಬೆ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ. ಇನ್ನು IPL ಇತಿಹಾಸದಲ್ಲಿ ಚೆನ್ನೈ ಮತ್ತು ಮುಂಬೈ ತಂಡಗಳು ಪರಸ್ಪರ 37 ಬಾರಿ ಮುಖಾಮುಖಿಯಾಗಿವೆ. ಈ ಪೈಕಿ 17 ಪಂದ್ಯಗಳಲ್ಲಿ ಚೆನ್ನೈ ಗೆದ್ದಿದ್ರೆ 20 ಮ್ಯಾಚ್ಗಳನ್ನು ಮುಂಬೈ ಗೆದ್ದುಕೊಂಡಿದೆ. ಈ ಸ್ಟ್ಯಾಟ್ಸ್ ಅನ್ನು ನೋಡ್ತಾ ಇದ್ರೆ ಈ ಮ್ಯಾಚ್ನಲ್ಲಿ ಮುಂಬೈ ಲೀಡ್ನಲ್ಲಿದೆ. ಬಟ್ ಮೊದಲ ಮ್ಯಾಚ್ನಲ್ಲಿ ಕಳೆದ 12 ವರ್ಷಗಳಿಂದ ಸೋಲ್ತಾ ಇರೋದನ್ನು ನೋಡಿದ್ರೆ ಚೆನ್ನೈ ಪರ ಗೆಲುವಿನ ನಿರೀಕ್ಷೆ ಇದೆ. ಸೊ ಇಂದಿನ ಪಂದ್ಯದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.